ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಪೂರಿಯಿಂದ ನಮ್ಮ ಪಯಣ ಬೆಂಗಳೂರು ಕಡೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 6:30ಗೆಲ್ಲ ಇಲ್ಲಿಂದ ಹೊರಟು ಆನ್ ದ ವೇ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ಮುಂದೆ ಹೇಳ್ತೀನಿ. ಮಾರ್ನಿಂಗ್ ಸನ್ರೈಸ್ ನೋಡಿಕೊಂಡು ಪೂರಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟಿದ್ದು ಶ್ರೀಕಾಕುಳಂಗೆ. ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ದರ್ಶನ ಸಿಗುತ್ತಾ ಇಲ್ವೋ ಅನ್ನೋ ಡೌಟಲ್ಲೇ ಹೋದ್ವಿ. ಆನ್ಲೈನಲ್ಲಿ ನೋಡಿದ್ರೆ 12 o'clock ಎಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ತೋರಿಸ್ತಾ ಇತ್ತು. ಬಟ್ 2 o'clock ವರೆಗೆ ಓಪನ್ ಇರುತ್ತೆ ಅಂತ ಗೊತ್ತಾದಾಗ ಖುಷಿ ಆಯಿತು. ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಟಿದ್ದು ವಿಶಾಖಪಟ್ಟಣಂ ಬೀಚ್ಗೆ. ಅಲ್ಲೊಂದು ಶಿಪ್ ಇದೆ, ಮೋಸ್ಟ್ಲಿ ಹೊರದೇಶದ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎನಿವೇ ಶಿಪ್ ಮತ್ತೆ ಸನ್ಸೆಟ್ ವ್ಯೂ ನೋಡಿಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ಅಲ್ಲಿಂದನೂ ಜಾಗ ಖಾಲಿ ಮಾಡಿದ್ವಿ. ಬೀಚ್ ವ್ಯೂ ಮಾತ್ರ ಸೂಪರ್ ಆಗಿತ್ತು. ರಾತ್ರಿ ಕೂಡ ಆಗಿತ್ತು. ನೈಟ್ ಡ್ರೈವ್ ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ರಾಜಮಂಡ್ರಿ ಬಂದು ಸ್ಟೇ ಆಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೊರಗಡೆ ನೋಡಿದ್ರೆ ರೋಡ್ ಫುಲ್ ಫಾಗಿಂದ ಕವರ್ ಆಗಿತ್ತು. ವೆದರ್ ಮಾತ್ರ ಸೂಪರ್ ಆಗಿತ್ತು. ರೋಡ್ ಸಾಗಿದ್ದೇ ಗೊತ್ತಾಗಿಲ್ಲ. ಆಗಲೇ ಮಂಗಳಗಿರಿ ರೀಚ್ ಆಗಿದ್ವಿ. ಅದು ಬೆಟ್ಟದ ಮೇಲೆ ಟೆಂಪಲ್ ಇರೋದ್ರಿಂದ ಮಾರ್ನಿಂಗ್ ವ್ಯೂಸ್ ನೋಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನವನ್ನು ಮಾಡಿಕೊಂಡು ಹಾಗೆ ಕೆಳಗಡೆ ಬಂದ್ವಿ. ಅಲ್ಲಿನೂ ಒಂದು ಟೆಂಪಲ್ ಇತ್ತು, ಹೋಗೋಣ ಅಂತ ಹೋದ್ವಿ. ಅದೇನೋ ಹೇಳ್ತಾರಲ್ಲ, ಎಲ್ಲ ಟ್ರಾವೆಲ್ ಕೂಡ ಟ್ರಿಪ್ ಆಗಿರೋದಿಲ್ಲ, ಕೆಲವೊಂದು ದೇವರ ಕರೆಯಾಗಿರುತ್ತೆ ಅಂತಾರಲ್ಲ, ಹಾಗೆ ಇಲ್ಲಿಯೂ ಕೂಡ ಹಾಗೆ ನಮಗೆ ಅದೇ ತರ ಎಕ್ಸ್ಪೀರಿಯನ್ಸ್ ಆಯ್ತು. ಟೆಂಪಲ್ ಒಳಗಡೆ ಹೋದ್ವಿ. ಕಲ್ಯಾಣೋತ್ಸವ ನಡೀತಾ ಇತ್ತು. ಕರೆಕ್ಟ್ ಆಗಿ ಮಾಂಗಲ್ಯ ಧಾರಣೆ ಟೈಮಲ್ಲೇ ನಾವು ಹೋಗಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದನೂ ಹೊರಟ್ವಿ. ಹಾಗೆ ತಿಂಡಿ ತಿನ್ಕೊಂಡು ಗಾಡಿ ಹೊಟ್ಟೆನೂ ತುಂಬಿಸ್ಕೊಂಡು ಹೊರಟ್ವಿ. ಸಂಜೆ ಆಗಿತ್ತು. ಒಂದು ಟೀ ಕುಡ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಬೆಂಗಳೂರು ರೀಚ್ ಆಗಿದ್ದು ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಪೂರಿ ಟು ಬೆಂಗಳೂರು ರೋಡ್ ಜರ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗಳೊಂದಿಗೆ ಮತ್ತೆ ಸಿಗೋಣ. ಹಾಗೆ ನಮಗೆ ಈ ಹೋಲ್ ಪೂರಿ ಬೈ ರೋಡ್ ಟ್ರಿಪ್ಗೆ ಎಷ್ಟು ದಿನ ತಗೊಂಡ್ವಿ, ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನೋಡಿ ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.